ಇನ್ನು ಕಾಂಗ್ರೆಸ್ನ ಒಳಗಡೆ ಈ ರೀತಿಯಾದಂತಹ ಡೆವಲಪ್ಮೆಂಟ್ನ ಬಿಜೆಪಿ ಎನ್ಕ್ಯಾಶ್ ಮಾಡಿಕೊಂಡು ಇದರ ಬಗ್ಗೆ ಒಬ್ಬೊಬ್ಬರಾಗಿ ರಿಯಾಕ್ಷನ್ ಕೊಡ್ತಾ ಇದ್ದಾರೆ. ಬಿಜೆಪಿ ನಾಯಕರು ಹೇಳ್ತಾ ಇರೋದೇನು ಅನ್ನೋದನ್ನು ನೋಡ್ತಾ ಹೋಗೋಣ. ಡಿ.ಕೆ. ಶಿವಕುಮಾರ್ಗೆ ಸಿಎಂ ಆಗೋದಕ್ಕೆ ನಿಜವಾಗ್ಲೂ ಸಿದ್ದರಾಮಯ್ಯನವರು ಬಿಡಲ್ಲ ಬಿಡಿ, ಹೀಗಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಹೇಳಿಕೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಏನೂ ಸರಿ ಇಲ್ಲ ಅನ್ನೋದು ಈಗ ಜಗಜ್ಜಾಹೀರಾಗ್ಬಿಟ್ಟಿದೆ. ಸೆಪ್ಟೆಂಬರ್ ಕ್ರಾಂತಿ ಅಲ್ಲ, ನವೆಂಬರು, ಡಿಸೆಂಬರ್ ಕ್ರಾಂತಿ, ಹೀಗೆ ಪ್ರತಿ ತಿಂಗಳು ಬರೀ ಕ್ರಾಂತಿಗಳ ಬಗ್ಗೆ ಮಾತಾಡ್ತಾರೆ. ಈಗೇನೋ ಯತೀಂದ್ರ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಅದು ಯತೀಂದ್ರ ಅವರ ಮೂಲಕ ಸಿದ್ದರಾಮಯ್ಯನವರು ಹೇಳಿಸ್ತಾ ಇರೋದು. ಸೋನಿಯಾರಿಗೆ ಸಿದ್ದರಾಮಯ್ಯ ಏಕವಚನದಲ್ಲಿ ಮಾತಾಡಲ್ಲ, ಮಾತಾಡಿದ್ರೆ ಸಿದ್ದರಾಮಯ್ಯ ಸಿಎಂ ಆಗಿ ಉಳಿಯಲ್ಲ. ಹೀಗೆ ಎಲ್ಲಾ ವಿಚಾರವನ್ನು ಸೇರಿಸಿ ಒಟ್ಟಿಗೆ ರಿಯಾಕ್ಷನ್ ಕೊಟ್ಟಿದ್ದು ಪ್ರಹ್ಲಾದ್ ಜೋಶಿ ಅವರು ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವ ಡೆವಲಪ್ಮೆಂಟ್ ಬಗ್ಗೆ. ನೋಡ್ರಿ, ಕಾಂಗ್ರೆಸ್ ಪಾರ್ಟಿಯಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಎಲ್ಲವೂ ಸರಿ ಇಲ್ಲ, ಆಲ್ ಈಸ್ ನಾಟ್ ವೆಲ್ ಅನ್ನೋದು ಬಹಳ ಸ್ಪಷ್ಟವಾಗಿ ಪ್ರೂವ್ ಆಗ್ತಾ ಇದೆ. ಅವ್ರೇನು ರಾಜಣ್ಣ ಅವ್ರು ಹೇಳಿದ್ರು ಸೆಪ್ಟೆಂಬರ್ ಕ್ರಾಂತಿ ಇಲ್ಲ, ಅದು ಮೋಸ್ಟ್ಲಿ ಅಕ್ಟೋಬರ್ ನವೆಂಬರ್ ಮುಂದೋಗ್ಯದ ಕಾಣ್ತದೆ. ಹಾಗಾಗಿ ಇದ್ರೊಳಗೆ ಯತೀಂದ್ರ ಹೇಳಿಕೆ ಕೊಡ್ತಾರೆ ಅಂದ್ರೆ ಅರ್ಥ ಏನಿದೆ ಅಂದ್ರೆ ಸಿದ್ದರಾಮಯ್ಯನವರೇ ಹೇಳಿಕೆ ಕೊಡಿಸ್ತಾ ಇದ್ದಾರೆ. ನನ್ನ ಕೈ ಹಚ್ಚಿದ್ರೆ ಡಿ.ಕೆ. ಶಿವಕುಮಾರ್ನಂತೂ ನಾವು ಮಾಡಿಸ್ಕೊಡೋದಿಲ್ಲ, ನೀವು ಕೈ ಹಚ್ಚೋದಾದ್ರೆ ಹಚ್ಚಿ ನೋಡ್ರಿ ಅಂತ ತಿಳ್ಕೊಂಡು ಹೈಕಮಾಂಡಕ್ಕೆ ಚಾಲೆಂಜ್ ಮಾಡಿದ್ದಾರೆ. ಇದರಲ್ಲಿ ಕಾಂಗ್ರೆಸ್ ಪಾರ್ಟಿಯ ಸರ್ಕಾರದಲ್ಲಿ ಮೊದಲನೇದು ಆರ್ಥಿಕವಾಗಿ ಅತ್ಯಂತ ಕೆಟ್ಟ ಸ್ಥಿತಿಯೊಳಗಿದ್ದಾರೆ, ಆಡಳಿತಾತ್ಮಕವಾಗಿ ಅಧೋಗತಿಗಳಿದೆ. ಇದರ ಜೊತೆಗೆ ಇದೊಂದು ರಾಜಕೀಯ ಅಸ್ಥಿರತೆ. ಕರ್ನಾಟಕ ಭಾಳಷ್ಟು ಹಿಂದಕ್ಕೆ ಹೋಗ್ತಾ ಇದೆ. ನೀವು ಏನಾರೇ ಮಾಡಿರಿ ನಿಮ್ಮ ಪಾರ್ಟಿಯೊಳಗೆ, ಅದು ದ್ಯಾಟ್ ಈಸ್ ಯುವರ್ ಲುಕ್ಔಟ್. ಬಟ್ ಬೇಸಿಕಲಿ ಒಂದು ಒಳ್ಳೆಯ ಅಡ್ಮಿನಿಸ್ಟ್ರೇಷನ್ ಕೊಡೋದು. ಕರ್ನಾಟಕ ಭಾಳಷ್ಟು ಮೊದಲಿಂದ ಬೈ ಕಲ್ಚರ್ ಪ್ರೋಗ್ರೆಸಿವ್ ಸ್ಟೇಟ್, ಬೈ ಕಲ್ಚರ್ ಇಟ್ ಈಸ್ ಎ ಸ್ಟೇಟ್ ವೇರ್ ಎಕನಾಮಿಕ್ ಡೆವಲಪ್ಮೆಂಟ್ ಈಸ್ ಆಲ್ವೇಸ್ ಗುಡ್. ನಿಮ್ಮ ದರಿದ್ರ ಆಡಳಿತದಿಂದಾಗಿ ಈ ರೀತಿಯ ಸ್ಥಿತಿಯನ್ನು ತರಬೇಡಿ. ನೋಡ್ರಿ, ಕಾಂಗ್ರೆಸ್ ಪಾರ್ಟಿಯಲ್ಲಿ ಕಾಂಗ್ರೆಸ್ ಸರ್ಕಾರ